ಕ್ರಮಾಂಕದಲ್ಲಿ ಬ್ಯಾಟ್ ಮಾಡಲು ಬಂದ ಫಿನಿಶರ್. ಸಿಎಸ್ಕೆ ಅಭಿಮಾನಿಗಳಿಂದಲೇ ಧೋನಿಗೆ ಬೈಗುಳ. ಮಾಹಿ ನಿಂಗೆ ವಯಸ್ಸಾಯ್ತು ಅಂತ ಟ್ರೋಲ್. ನಿನ್ನೆ ಸಿಎಸ್ಕೆ ವಿರುದ್ಧ ಆರ್ಸಿಬಿ ಭರ್ಜರಿ ಜಯ ಸಾಧಿಸಿದೆ. ಸಿಎಸ್ಕೆ ತಂಡ ತವರಿನಲ್ಲಿಯೇ ಹೀನಾಯವಾಗಿ ಸೋತು ಮುಖಭಂಗ ಅನುಭವಿಸಿದೆ. ಈ ನಡುವೆ ನಿನ್ನೆಯ ಪಂದ್ಯದಲ್ಲಿ ಧೋನಿ 9ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದಿರುವ ವಿಚಾರ ಭಾರೀ ಚರ್ಚೆಗೆ ಕಾರಣವಾಗಿದೆ. ತಂಡ ಗೆಲುವಿಗೆ ಸಾಕಷ್ಟು ರನ್ಗಳ ಅಗತ್ಯವಿದ್ದಾಗಲೂ ಕೆಳ ಕ್ರಮಾಂಕದಲ್ಲಿ ಬ್ಯಾಟಿಂಗಿಗೆ ಇಳಿದಿದ್ದಕ್ಕೆ ಖುದ್ದು ಸಿಎಸ್ಕೆ ಅಭಿಮಾನಿಗಳೇ ಧೋನಿ ಮತ್ತು ಟೀಮ್ ಮ್ಯಾನೇಜ್ಮೆಂಟ್ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಧೋನಿ ಎಂತಹ ಬ್ಯಾಟ್ಸ್ಮನ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅವರ ಅಭಿಮಾನಿಗಳಂತೂ ಅವರನ್ನ ವರ್ಲ್ಡ್ ಬೆಸ್ಟ್ ಫಿನಿಶರ್ ಅಂತಲೇ ಕರೀತಾರೆ. ಹಾಗಿದ್ಮೇಲೆ ನಿನ್ನೆಯ ಪಂದ್ಯದಲ್ಲಿ ಮೇಲಿನ ಕ್ರಮಾಂಕದಲ್ಲಿ ಕಣಕ್ಕಿಳಿಯೋದು ಬಿಟ್ಟು 9ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗಿಗೆ ಇಳಿದಿದ್ಯಾಕೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಶುರುವಾಗಿದೆ. ಅನುಭವಿ ಬ್ಯಾಟ್ಸ್ಮನ್ ಆಗಿರೋ ಧೋನಿ ಆಲ್ರೌಂಡರ್ ಆದ ಜಡೇಜಾ ಮತ್ತು ಅಶ್ವಿನ್ಗಿಂತಲೂ ಮೊದಲನೇ ಬ್ಯಾಟಿಂಗಿಗೆ ಬರಬೇಕಿತ್ತು. ಆದ್ರೆ ಅಶ್ವಿನ್ ಕೂಡ ಔಟ್ ಆದ ನಂತರ ಕ್ರೀಸ್ಗೆ ಬಂದಿದ್ದು ಖುದ್ದು ಸಿಎಸ್ಕೆ ಅಭಿಮಾನಿಗಳ ಕಣ್ಣು ಕೆಂಪಾಗಿಸಿದೆ. ಧೋನಿ 9ನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡಿದ ಬಗ್ಗೆ ಮಾಜಿ ಕ್ರಿಕೆಟಿಗ ಇರ್ಫಾನ್ ಪಠಾಣ್ ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ದಾರೆ. ಧೋನಿ 9ನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡುವುದನ್ನ ನಾನು ಎಂದಿಗೂ ಬೆಂಬಲಿಸುವುದಿಲ್ಲ. ಇದು ತಂಡಕ್ಕೆ ಸರಿಹೊಂದೋದಿಲ್ಲ ಎಂದು ಬರೆದುಕೊಂಡಿದ್ದಾರೆ. ಜೊತೆಗೆ ಕೆಲವು ಅಭಿಮಾನಿಗಳು ಕೂಡ ಟ್ವೀಟ್ ಮಾಡುವ ಮೂಲಕ ನಿರಾಸೆ ಹೊರಹಾಕಿದ್ದಾರೆ. ಪಂದ್ಯ ಮುಗಿಯುವ ಹಂತದಲ್ಲಿ ಧೋನಿ 9ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದಿದ್ದು ನಿಜಕ್ಕೂ ನಿರಾಸೆ ಮೂಡಿಸಿದೆ. 6ನೇ ಕ್ರಮಾಂಕದಲ್ಲಿ ಬಂದು ಸಿಎಸ್ಕೆ ತಂಡಕ್ಕೆ ಭರವಸೆಯನ್ನ ಮೂಡಿಸಬಹುದಿತ್ತು. ನೀವು ನಮ್ಮನ್ನ ಯಾಕೆ ಮರಳು ಮಾಡ್ತಿದ್ದೀರಿ ಥಾಲಾ ಎಂದು ಬರೆದುಕೊಂಡು ಅಸಮಾಧಾನ ಹೊರಹಾಕಿದ್ದಾರೆ. ಹಾಗೆಯೇ ಇನ್ನೋರ್ವ ಅಭಿಮಾನಿ ಕ್ರೀಡಾಂಗಣವನ್ನ ರೂಪಿಸಿ ಹಣ ಗಳಿಸಲು ಧೋನಿ ಬ್ರ್ಯಾಂಡ್ ಅನ್ನ ಉಪಯೋಗಿಸಿಕೊಳ್ಳಲಾಗ್ತಾ ಇದೆ. ಧೋನಿ ತಂಡದಲ್ಲಿದ್ದಾರೆ ಎಂದೇ ಸಿಎಸ್ಕೆ ಬ್ರ್ಯಾಂಡ್ ಮೌಲ್ಯವು ಹಾಗೆಯೇ ಉಳಿದಿದೆ. ಧೋನಿಯನ್ನ ಕ್ರಿಕೆಟ್ ಕಾರಣಗಳಿಗಾಗಿ ಅಲ್ಲ, ವ್ಯಾಪಾರ ಉದ್ದೇಶಗಳಿಗಾಗಿ ಮಾತ್ರ ಆಡಲಾಗ್ತಾ ಇದೆ ಎಂದು ಹೇಳಿಕೊಂಡಿದ್ದಾರೆ. ಅದೇನೇ ಇರಲಿ, ಫಿನಿಶರ್ ಧೋನಿ 9ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದಿರುವುದು ಸಹಜವಾಗಿಯೇ ಸಿಎಸ್ಕೆ ಅಭಿಮಾನಿಗಳ ಆಕ್ರೋಶಕ್ಕೂ ಕಾರಣವಾಗಿದೆ. ಇನ್ನೊಂದು ಕಡೆ ಬೇರೆ ತಂಡದ ಅಭಿಮಾನಿಗಳು ಮಾಹಿ ನಿಂಗೆ ವಯಸ್ಸಾಯ್ತು ಅಂತ ಕಾಲೆಳೆದಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.